ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಸಿಂಪಲ್ಲಾಗಿ ಇವತ್ತು ಒಂದು 2ರಿಂದ 3 ನಿಮಿಷದಲ್ಲಿ ಬ್ಲಾಗ್ ಮುಗಿಸ್ಬಿಡ್ತೀನಿ. ಸೊ ಹೊಸ ಕಂಪನಿಗೆ ಹೋಗಲಿಲ್ಲ. ಸೊ ಇವತ್ತು ಆ್ಯಕ್ಚುಲಿ ನೋಡಿದ್ರೆ ಒಂದೊಂದು ದಿನ ಒಂದೊಂದು ಥರ ಹೇಳ್ತಾರೆ ಗುರು. ಅವ್ರು ಆ್ಯಕ್ಚುಲಿ ಏನು ಗೊತ್ತಾ, ತುಂಬ ಆಟ ಆಡಿಸ್ತಾರೆ ಅವರು. ಹೊಸ ಕಂಪನಿಗೆ ಸ್ಟಾರ್ಟಿಂಗ್ ಸೇರ್ಕೊಳ್ಳೋ ಟೈಮಲ್ಲಿ ಸ್ಪೆಷಲಿ ಬಿಡಿ ಅಲ್ಲ, ಜಾಸ್ತಿ ಮಾತು ಬೇಡ ಇವಾಗೇನ. ಸೊ ಡಿಸಿಷನ್ ಇನ್ನೂ ಆಗಿಲ್ಲ. ಸೊ ನೋಡೋಣ, ನಾಳೆ ಹೋಗ್ಬೋದಾ ಎಲ್ಲದಕ್ಕೂ. ನಾಳೆ ಕೊನೆಯೊಂದು ನಿರ್ಧಾರ ಹೇಳ್ಬಿಡ್ತೀನಿ ನಿಮಗೆ, ಏನಾಗ್ತಿದೆ, ಏನು ಮಾಡ್ತೀನಿ ಎಲ್ಲ. ಏನು ಮಾಡಲಿ ಇನ್ನೂ ಗೊತ್ತಾಯ್ತಾ ಇಲ್ಲ. ಬಟ್ ಆದರೂ ಒಂದು ರೇಂಜಿಗೆ ಆ ಕಡೆ ಈ ಕಡೆ. ಸೊ ಒಟ್ಟಾರೆ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತಲ್ವ, ಅದು ಕ್ಲಿಯರ್ ಮಾಡ್ಕೊಳ್ಳೋಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ನಾನು ಫುಲ್ಲು ಇದು ಟ್ರಿಮ್ಮು ಮೀಸೆನೂ ತೆಗಿಬೇಕಂತಿದ್ದೀನಿ. ಅಲ್ಲಿರಲಿ. ಸೊ ಮಳೆ ಹೊಡೆದ್ಬಿಡ್ತು ಇವಾಗ. ಸೊ ಒಂದು ಸಣ್ಣದಾಗಿ ಮಳೆ, ಸಣ್ಣದಾಗಲ್ಲ ಜೋರಾಗಿ ಹೊಡೀತು. ಏನು ಅನಿಸ್ತಾ ಇದೆ ಅಂತಲೇ ನನಗೂ ಗೊತ್ತಾಗ್ತಾಯಿಲ್ಲ. ಲೀವು ಲೆಟ್ಸ್ ಲೀವು ನಾನೇನು ಮಾಡಲಿ ನನಗೆ ಗೊತ್ತಿಲ್ಲ. ಕನ್ಫ್ಯೂಸ್ ಅಂತೂ ಒಲ್ಲೋ ಆಗ್ಬಿಟ್ಟೈತೆ ರೀ. ನೋಡ ನಿಮಗೆ, ನನಗೆ ಕನ್ಫ್ಯೂಷನ್ಸ್ ಮೇಲೆ ಇನ್ನೊಂದು ಕನ್ಫ್ಯೂಷನ್ಸ್ ಅಂದರೆ, ಜಸ್ಟ್ ಕನ್ಫ್ಯೂಷನ್ ವರ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಅದೇ ಹೊಸ ಕಂಪನಿಗೆ ಹೋಗೋದ್ರ ಬಗ್ಗೆ ಕನ್ಫ್ಯೂಷನ್ನು. ಸ್ಪೆಷಲಿ ಕನ್ಫ್ಯೂಷನ್ ಯಾವುದು ಜಾಸ್ತಿ ಆಯಿತು ಅಂದರೆ, ನನ್ನ ಫ್ರೆಂಡು ಕೂಡ ಅದೇ ಕಂಪನಿಗೆ ಬಂದ. ಸೊ ಈಸ್ ಗೆಟ್ಟಿಂಗ್ ಸ್ಯಾಲ್ರಿ ಮೋರ್ ದೆನ್ ಮೀ. ಆದರೆ 8,000 ಅವ್ನಿಗೆ ಜಾಸ್ತಿ. ಅಂದರೆ ಅವನಿಗೆ ಡೈರೆಕ್ಟ್ ರೆಫರಲ್ಲು. ಅದನ್ನು ಯೋಚನೆ ಮಾಡಿದಾಗ ಅನ್ಸೋದು ಯಾಕೆ ಸೇರ್ಕೊಳ್ಳಿ ಅಂತ. ಸೊ ಇಲ್ಲಾಂದರೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಕಮ್ಮಿನೇ ಇತ್ತು, ಸ್ವಲ್ಪ ಇವಾಗ ಜಾಸ್ತಿ ಇತ್ತು. ಅದನ್ನು ನೋಡಿದ್ಮೇಲೆ ಮತ್ತು ಇನ್ನೂ ಥಿಂಕ್ ಮಾಡ್ತಾ ಹೋದಾಗ ಅನಿಸುತ್ತೆ, ನಾನು ಕಂಪನಿಯಲ್ಲೇ ಜಾಸ್ತಿ ಕೆಲಸ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಇಲ್ಲವೇ ಇಲ್ಲ. ಹಂಗೂ ನಾನು ಕೆಲಸ ಮಾಡಬೇಕಂದ್ರೆ ಅಂತ ಇದ್ದರೆ ನಾನು ಸ್ವಲ್ಪ higher ಸ್ಟಡೀಸ್ ಅಂದರೆ MBA ಮಾಡಿ ಇಲ್ಲ MCA ಮಾಡ್ಬೋದಾ ಗೊತ್ತಿಲ್ಲ. ಸೊ ಅದು ಮಾಡಿ ಬೇಕಾದರೆ IT ಫೀಲ್ಡು ಇಲ್ಲ ಸ್ವಲ್ಪ ಒಳ್ಳೆ ಚೆನ್ನಾಗಿರೋ ಜಾಬ್ ತಗೋಬೇಕಂತ ಆ ಥರ ಮಾಡ್ತೀನಿ. ನನಗೆ ಜಾಬ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ಸೊ ಈ BCom ಬೇಸಲ್ಲಿ ಜಾಬ್ ಮಾಡ್ತಾ ಕೂತ್ರೆ ಏನೆಲ್ಲೋ ಕನ್ಸ್ಕೊಂಡ್ಬಿಟ್ಟಿದ್ದೀವಿ ನಾವು ಇವಾಗ. ಅಂದರೆ ಅದು ಮಾಡಬೇಕು ಇದು ಮಾಡಬೇಕು ಅಂತ. ಸೊ ಈ ಬೇಸಲ್ಲಿ ನಿಂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಬಿಸ್ನೆಸ್ ಮಾಡಿದ್ರು 30,000 ಕೂತ್ಕೊಂಡಲ್ಲಿ ಮಾಡ್ಬೋದು. ಸೊ ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡ್ತೀನಿ ಗೊತ್ತಿಲ್ಲ, ಬಟ್ ನಿಮಗಂತೂ ಅಪ್ಡೇಟ್ ತಿಳಿಸ್ತೀನಿ. ಇವತ್ತು ಏನು ಅಪ್ಡೇಟ್ ಇಲ್ಲ ದೊಡ್ಡದಾಗಿ. ಇವತ್ತು ಫುಲ್ ಕನ್ಫ್ಯೂಷನ್, ತಲೆಯಲ್ಲಿ ಅಪ್ಡೇಟ್ ಓಡ್ತಾ ಇದೆ. ಸೊ ಅದು ಏನಾಗುತ್ತೆ ಅಂತ ನಾಳೆ ತಿಳಿಸ್ತೀನಿ, ಓಕೆನಾ? ಇವತ್ತು ಜಾಸ್ತಿ ಏನು ಬ್ಲಾಗ್ ಮಾಡೋದಿಲ್ಲ ಅಷ್ಟೇ. ಸೊ ಇವಾಗ ಮಳೆ ಹೊಡಿತು, ಇವಾಗ ಆಫೀಸ್ ಹೋಗ್ತೀನಿ ಅಷ್ಟೇ. ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಅದಕ್ಕೂ ಮುಂಚೆ ಇವತ್ತು ರೀಲ್ಸ್ ಅಂತ ಅಪ್ಲೋಡ್ ಮಾಡಿಲ್ಲ. ಸೊ ತುಂಬ ದಿನದಾದಮೇಲೆ ಫಸ್ಟ್ ಒಂದು ಗ್ಯಾಪ್ ತಗೊಳ್ತಾ ಇರೋದು ನಾನು ಇವತ್ತು ಅಷ್ಟೇ, ಓಕೆನಾ? ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ಹಿಂಗೆ ಸಿಗ್ತೀನಿ ಮತ್ತೊಂದು ಹೊಸ ಬ್ಲಾಗ್ನಲ್ಲಿ. ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.